ಡಿಕೆಶಿ ಕಂಡ್ರೆ ಎಸ್ಎಂಕೆಗೆ ಎಲ್ಲಿಲ್ಲದ ಪ್ರೀತಿ. ಅಪರೂಪದಲ್ಲೇ ಅಪರೂಪ ಗುರು ಶಿಷ್ಯರ ಸ್ಟೋರಿ. ಸಣ್ಣದೊಂದು ಹಳ್ಳಿಯಿಂದ ಹುಟ್ಟಿ ಬೆಳೆದಿದ್ದ ಎಸ್ಎಂ ಕೃಷ್ಣ ಕರ್ನಾಟಕದ ಅತ್ಯುನ್ನತ ಸ್ಥಾನಕ್ಕೇರಿದ್ರು. ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿ ಕೇಂದ್ರ ಸಚಿವರಾಗಿ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ್ದು ಈಗ ಇತಿಹಾಸ. ಜಲಬಿಡದ ಸರದಾರನಂತಿದ್ದ ಎಸ್ಎಂ ಕೃಷ್ಣ ರಾಜಕೀಯದಲ್ಲಿ ಹಿಂದೆ ತಿರುಗಿ ನೋಡಿದವರೇ ಅಲ್ಲ. ಅಂತಹ ಹಿರಿಯ ಮುತ್ಸದಿ ರಾಜಕಾರಣಿಗೆ ಡಿಸಿಎಂ ಡಿಕೆಶಿ ಅಂದ್ರೆ ಎಲ್ಲಿಲ್ಲದ ಪ್ರೀತಿ ಅಕ್ಕರೆ. ಗುರು ಶಿಷ್ಯರಂತೆಯೇ ಇದ್ದ ಇಬ್ಬರ ಒಡನಾಟ ಅನ್ಯೋನ್ಯತೆ ಒಂದು ಅಪರೂಪದ ಸ್ಟೋರಿ. ಅದಕ್ಕೆ ಸಾಕ್ಷಿಯೇ ಇವತ್ತು ಡಿಕೆಶಿ ಕಣ್ಣೀರಿಟ್ಟಿತ್ತು. ಎಸ್ಎಂ ಕೃಷ್ಣ ಇನ್ನಿಲ್ಲ ಅನ್ನೋ ಸುದ್ದಿ ಕೇಳಿ ಡಿಕೆಶಿ ಗಳಗಳನೆ ಅತ್ತು ಬಿಟ್ರು. ನೋಡಿದ್ರಲ್ಲ, ಈ ಕಣ್ಣೀರೇ ಇವರಿಬ್ಬರ ನಂಟಿಗೆ ಸಾಕ್ಷಿ. ಇಬ್ಬರ ಮಧ್ಯೆ ಅದೆಂತಹ ಬಾಂಧವ್ಯ ಇತ್ತು ಅನ್ನೋದನ್ನ ಈ ದೃಶ್ಯವೇ ಹೇಳ್ತಿದೆ. ಹೌದು, ವಯೋಸಹಜ ಕಾಯಿಲೆಯಿಂದ ನಿಧನ ಹೊಂದಿರುವ ಎಸ್ಎಂ ಕೃಷ್ಣ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಅವಿನಾಭಾವ ಸಂಬಂಧವಿದೆ. ಹಲವು ಬಾರಿ ಎಸ್ಎಂ ಕೃಷ್ಣ ನನ್ನ ಗುರು ಅಂತಲೇ ಡಿಕೆಶಿ ಹೇಳಿಕೊಂಡಿದ್ದೂ ಇದೆ. ಏನೇ ಸಲಹೆ ಪಡೆಯಬೇಕಾದ್ರೂ ಎಸ್ಎಂಕೆರಿಂದಲೇ ಡಿಕೆಶಿ ಪಡೆದಿದ್ದಕ್ಕೆ ನಿದರ್ಶನಗಳಿವೆ. ಕೆಪಿಸಿಸಿ ಅಧ್ಯಕ್ಷಗಿರಿ ಫೈಟ್ ಮಧ್ಯೆಯೂ ಎಸ್ಎಂಕೆ ಭೇಟಿಯಾಗಿದ್ದ ಡಿಕೆಶಿ. 2020ರಲ್ಲಿ ಕೆಪಿಸಿಸಿ ಅಧ್ಯಕ್ಷಗಿರಿಗಾಗಿ ಭರ್ಜರಿ ಫೈಟ್ ಏರ್ಪಟ್ಟಿತ್ತು. ಕೆಪಿಸಿಸಿ ಅಧ್ಯಕ್ಷನಾಗಿಯೇ ತೀರುತ್ತೇನೆ ಅಂತ ಡಿಕೆಶಿ ಪಟ್ಟು ಹಿಡಿದಿದ್ರೆ, ಅತ್ತ ಸಿಎಂ ಸಿದ್ದರಾಮಯ್ಯ ತಮ್ಮ ಬೆಂಬಲಿಗರಿಗೆ ಪಟ್ಟ ಕಟ್ಟಲು ಹಠ ಹಿಡಿದಿದ್ರು. ಇದೆಲ್ಲದರ ಮಧ್ಯೆ ಡಿಸಿಎಂ ಡಿಕೆಶಿ ಎಸ್ಎಂ ಕೃಷ್ಣರನ್ನ ಭೇಟಿಯಾಗಿ ಸಂಚಲನ ಸೃಷ್ಟಿಸಿದ್ರು. ಎಸ್ಎಂಕೆ ಬಿಜೆಪಿ ಸೇರಿದ್ರು. ಡಿಕೆಶಿ ಅವರ ಮನೆಗೆ ತೆರಳಿ ಹಲವು ಗಂಟೆಗಳ ಕಾಲ ಚರ್ಚೆ ನಡೆಸಿ ಸಲಹೆ ಪಡೆದಿದ್ರಂತೆ. ನಿರಂತರ ತಂತ್ರದ ಬಲವಾಗಿ ಡಿಕೆಶಿಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಸಿಕ್ಕಿತ್ತು. ತಮ್ಮ ಸಂಪುಟದಲ್ಲಿ ಡಿಕೆಶಿಗೆ ಸ್ಥಾನ ನೀಡಿದ್ದ ಎಸ್ಎಂಕೆ. ಕಾಂಗ್ರೆಸ್ನಲ್ಲಿ ಉನ್ನತ ಸ್ಥಾನದಲ್ಲಿದ್ದಾಗ ಎಸ್ಎಂ ಕೃಷ್ಣ ಡಿಕೆಶಿಗೆ ಹಲವು ಅವಕಾಶಗಳನ್ನ ನೀಡಿದ್ರು. 1999ರಲ್ಲಿ ಎಸ್ಎಂಕೆ ಸಿಎಂ ಆಗಿದ್ದಾಗ ಅವರ ಸಂಪುಟದಲ್ಲಿ ಡಿಕೆಶಿಗೆ ಸ್ಥಾನ ಕೊಟ್ಟಿದ್ರು. ನಗರಾಭಿವೃದ್ಧಿ ಖಾತೆ ಕೊಟ್ಟು ಸಚಿವರನ್ನಾಗಿ ಮಾಡಿದ್ರು. ಆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದು ಎಸ್ಎಂ ಕೃಷ್ಣ ಹಾಕಿಕೊಟ್ಟ ಮಾರ್ಗದಲ್ಲೇ ಹೆಜ್ಜೆ ಹಾಕಿದ್ರು. ಎಸ್ಎಂಕೆ ಕುಟುಂಬದ ಸಂಬಂಧ ಬೆಳೆಸಿದ್ದ ಬಂಡೆ. ರಾಜಕೀಯದಲ್ಲಿ ಗುರು ಶಿಷ್ಯರಂತಿದ್ದ ಎಸ್ಎಂಕೆ ಹಾಗೂ ಡಿಕೆಶಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಸಂಬಂಧಿಕರಾಗಿದ್ರು. ಎಸ್ಎಂಕೆ ಪುತ್ರಿ ಮಾಳವಿಕಾ ಗಂಡ ಸಿದ್ಧಾರ್ಥ ಕುಟುಂಬಕ್ಕೆ ಡಿಕೆಶಿ ಸಂಬಂಧಿಯಾದ್ರು. ಸಿದ್ಧಾರ್ಥ ಅವರ ಹಿರಿಯ ಪುತ್ರ ಅಮರ್ತ್ಯಾಗೆ ಡಿಕೆಶಿ ತಮ್ಮ ಹಿರಿಯ ಪುತ್ರಿ ಐಶ್ವರ್ಯರನ್ನ ಕೊಟ್ಟು ಮದುವೆ ಮಾಡಿದ್ರು. ಸಿದ್ಧಾರ್ಥ ಗೆಳೆತನ ಎಸ್ಎಂಕೆ ಮಾರ್ಗದರ್ಶನದ ಹೊರತಾಗಿಯೂ ಈ ಸಂಬಂಧ ಡಿಕೆಶಿಗೆ ಇನ್ನೊಂದು ಆಪ್ತತೆ ಬೆಳೆಯುವಂತೆ ಮಾಡಿತ್ತು. ಎಸ್ಎಂಕೆ ಅಂತಿಮ ಕಾರ್ಯಗಳ ಸಿದ್ಧತೆಯಲ್ಲಿ ಡಿಕೆಶಿ. ಕಾಂಗ್ರೆಸ್ ಸರ್ಕಾರದಲ್ಲಿ ಡಿಸಿಎಂ ಆಗಿರುವ ಡಿಕೆಶಿಯೇ ಈಗ ಎಸ್ಎಂಕೆ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನ ನೋಡಿಕೊಳ್ತಿದ್ದಾರೆ. ಡಿಕೆಶಿ ಪುತ್ರಿ ಐಶ್ವರ್ಯ ಅವರೇ ಬೆಂಗಳೂರಿನ ನಿವಾಸದಲ್ಲಿ ಎಸ್ಎಂಕೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಡಿಕೆಶಿ ಕೂಡ ಎಸ್ಎಂಕೆ ಹುಟ್ಟೂರು ಮಂಡ್ಯದ ಸೋಮನಹಳ್ಳಿಗೆ ತೆರಳಿದ್ದು ತಾವೇ ಮುಂದೆ ನಿಂತು ಅಂತ್ಯಕ್ರಿಯೆಗೆ ಸಿದ್ಧತೆ ಕಾರ್ಯ ಪರಿಶೀಲಿಸಿದ್ದಾರೆ. ಒಟ್ನಲ್ಲಿ ಎಸ್ಎಂಕೆ ನನ್ನ ಗುರು ಅಂತ ರಿಯಾಲಿಟಿ ಶೋ ಒಂದರಲ್ಲಿ ಡಿಕೆಶಿ ಹೇಳಿಕೊಂಡಿದ್ದಾರೆ. ಅದರಂತೆ ಅವರ ಮಾರ್ಗದಂತೆಯೇ ಡಿಕೆಶಿ ರಾಜಕೀಯ ಹಾದಿಯಲ್ಲಿ ಸಾಗುತ್ತಿದ್ದು, ಇದೀಗ ಡಿಕೆಶಿಗೆ ತಮ್ಮ ರಾಜಕೀಯ ಗುರುವನ್ನ ಕಳೆದುಕೊಂಡಿದ್ದು ತುಂಬಲಾರದ ನಷ್ಟವೇ ಸರಿ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.